ಲೋನ್ ಅಲ್ಲಿ ಹೋಗ್ತಾ ಇದ್ದೀರಾ, ಯಾರು ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಕೂಡ ಲೋನ್ ಮಾಡ್ಕೊಡ್ತೀನಿ. 2,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 1,90,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 3,80,000 ಬಂದ್ರೆ 2016 ಮಾಡೆಲ್ ಮಾರುತಿ ಈಕೋ ಕೊಡ್ತಾ ಇದೀನಿ. 3 ಲಕ್ಷ ಕೊಟ್ರು ಗಾಡಿ ಸಿಗ್ತಾ ಇಲ್ಲ ನನಗೆ. 275 ಗಾಡಿ ತಗೊಂಡೋಗಿ 2,90,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಆನ್ ಟೇಬಲ್ ಬೇಕಂದ್ರೆ ಇನ್ನು ಕುತ್ಕೊಂಡು ಮಾತಾಡೋಣ ಬನ್ನಿ, ಇಮಿಡಿಯೇಟ್ಲಿ ನೋಡ್ಕೊಳ್ಳಿ. 8,25,000 ಕೊಡ್ತಾ ಇದೀನಿ, ಯಾರು ಕೊಡಲ್ಲ ಬನ್ನಿ. ಸರ್ ಮೊದಲನೇ ಗಾಡಿನೇ ಒಂದು ಟಾಟಾ ನ್ಯಾನೋ ಇದೆ ಸರ್. ಸರ್ ನ್ಯಾನೋ ನೋಡ್ತಾ ಇದ್ದೀರಾ, ಆಟೋಮೆಟಿಕ್ ಗಾಡಿ ಕೊಡ್ತಾ ಇದೀನಿ ಸರ್. ಅದನ್ನು 2016 ಮಾಡೆಲ್ ವೆಹಿಕಲ್, ಟ್ವಿಸ್ಟ್ XT ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ವಿಂಡೋ ಬರುತ್ತೆ, ಕಂಪನಿ ಸಿಸ್ಟಮ್ ಆಗುತ್ತೆ ಅಂಡ್ ಬ್ಯಾಕ್ ಡಿಕ್ಕಿ ಕೂಡ ಓಪನ್ ಆಗುತ್ತೆ. ಲೇಟೆಸ್ಟ್ ವೇರಿಯಂಟ್ 2016, ಅದನ್ನು ಆಟೋಮೆಟಿಕ್ ವೆಹಿಕಲ್. 35,000 ಕಿಲೋಮೀಟರ್ ಇವೇನೋ. ಸುನಿಲ್ ಸರ್ ಬೇರೆ 1,99,000 ಗಾಡಿ ಕೊಡ್ತಾ ಇದೀನಿ. ಜಸ್ಟ್ 1,99,000. ಹೌದು, ಅದ್ರ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 100% ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅಂಡ್ ಲೋನ್ ಅಲ್ಲಿ ಹೋಗ್ತಾ ಇದ್ದೀರಾ, ಯಾರು ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಕೂಡ ಲೋನ್ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಆಗುತ್ತೆ. ಒಂದು ಕ್ರೆಡಿಟ್ ಕಾರ್ಡ್ ತಗೊಂಡ್ರೆ ಸ್ವೈಪ್ ಮಾಡ್ತಾ ಆರಾಮಾಗಿ. ಒಂದು ಚಿಕ್ಕ ಫ್ಯಾಮಿಲಿಗೆ ಚಿಕ್ಕ ಕಾರು ಒಂದು ಇಯಾನ್ ಇದೆ ಸರ್. ಸರ್ 14 ಮಾಡಲ್ ಯಾನ್ ಕೊಡ್ತಾ ಇದೀನಿ. ಅದನ್ನು ಕಮ್ಮಿ ಕಿಲೋಮೀಟರ್ ಓಡಿರೋದು ಗಾಡಿ. ಬೇರೆ 28,000 ಓಡಿದೆ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇಯಾನ್ ಎರಾ ಪ್ಲಸ್ ಇದು. AC ಪವರ್ ಸ್ಟೀರಿಂಗ್, 4 ವಿಂಡೋ ಬರುತ್ತೆ ಅಂಡ್ ಸಿಸ್ಟಮ್ ಆಟೋ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ. ಅಡ್ವೊಕೇಟ್ ಯೂಸ್ ಮಾಡಿರೋದು ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಮೈಲೇಜ್ ಅಲ್ಲಿ ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಜಸ್ಟ್ 2,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,10,000 2014 ಮಾಡಲ್ ಇಯಾನ್, ಅದನ್ನು 28,000 ಓಡಿರೋದು ವೆಹಿಕಲ್. ಇವಾಗ ನೋಡ್ರೆ ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಎಲ್ಲ ಗಗನಕ್ಕೆ ಏರ್ಬಿಟ್ಟಿದೆ ಸರ್. ಒಂದು ಎಲೆಕ್ಟ್ರಿಕ್ ಗಾಡಿ ಬೇಕಲ್ಲ ಸರ್. ಸಿಟಿಯಲ್ಲಿ ಓಡಾಡಕ್ಕೆ ಒಂದು ಎಲೆಕ್ಟ್ರಿಕ್ ಗಾಡಿ ನನ್ನ ಹತ್ರ ಸ್ಮಾಲ್ ಕಾರ್ ಇದೆ. ಮಹೀಂದ್ರಾ E2O ವೇರಿಯಂಟ್. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. 16 ಮಾಡಲ್ ವೆಹಿಕಲ್. ಅದನ್ನು ಸಿಂಗಲ್ ಓನರ್, 55,000 ಕಿಲೋಮೀಟರ್ ಇವೇನು ಸರ್. ಫುಲ್ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟರ್ಸ್ ಬರ್ತಾ ಇದೆ ಬ್ಯಾಟ್ರಿ ಇದು ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ 16 ಮಾಡಲ್ ವೆಹಿಕಲ್. ಬರೀ 2,25,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 2 ಲಕ್ಷಕ್ಕೆ. ಹೌದು, 2 ಲಕ್ಷಕ್ಕೆ 2016 ಮಾಡಲ್ ಮಹೀಂದ್ರಾ E2O. ಅದನ್ನು ಟಾಪ್ ಎಂಡ್ ವೇರಿಯಂಟ್ ವೆಹಿಕಲ್ ಕೊಡ್ತಾ ಇದೀನಿ, ಆಟೋಮೆಟಿಕ್ ಕಾರ್. ಹಾಗೆ ನೆಕ್ಸ್ಟ್ ಒಂದು i10 ಇದೆ ಸರ್. ಸರ್ i10 ನೋಡ್ತಾ ಇದ್ದೀರಾ, 2010 ಮಾಡಲ್ ವೆಹಿಕಲ್. ಅದನ್ನು ಮ್ಯಾಗ್ನಾ ವೇರಿಯಂಟ್, ಸೆಕೆಂಡ್ ಓನರ್, 68,000 ರಿಕಾರ್ಡೆಡ್. ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ, ಫ್ರೆಶ್ FC ಆಗಿದೆ. ತುಂಬಾ ಚೆನ್ನಾಗಿದೆ ಸರ್. ಗಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಟೈರ್ಸ್ ಆಗಲಿ, ಬಾಡಿ ಲೈನ್, ಇಂಜಿನ್, ಎಕ್ಸ್ಟೀರಿಯರ್ ಎಲ್ಲ ಪ್ರತಿಯೊಂದು ತುಂಬಾ ಕ್ಲಾಸ್ ಆಗಿದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ ಸುನಿಲ್ ಸರ್ ಬರೀ 1,90,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 1,90,000. ಹೌದು, ಓಕೆ ನೋಡಿ, 1,90,000 ನಿಮ್ಗೆ ಲೋನ್ ಬೇಕಂದ್ರೆ ಲೋನ್ ಕೂಡ ಮಾಡ್ಕೊಡ್ತೀನಿ. ಅರೌಂಡ್ ನಿಮಗೆ 50,000 ಇಂದ 70,000 ಮ್ಯಾಕ್ಸಿಮಮ್ ಡೌನ್ ಪೇಮೆಂಟ್ ಬರುತ್ತೆ. ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ. ಹಾಗೆ ಒಂದು ಒಳ್ಳೆ 5 ಸೀಟರ್ ಗಾಡಿ ಒಂದು ಈಕೋ ಇದೆ ಸರ್. ಸರ್ ಈಕೋ ನೋಡ್ತಾ ಇದ್ದೀರಾ, 16 ಮಾಡಲ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. 61,000 ಓಡಿರೋದು ವೆಹಿಕಲ್. ಸಿಂಗಲ್ ಓನರ್. AC ಕೂಡ ಇದೆ. 7 ಸೀಟರ್ ವೆಹಿಕಲ್. ಗಾಡಿ ಮಾತ್ರ ಸಖತ್ತಾಗಿದೆ, ಮೇಂಟೈನ್ ಮಾಡಿರೋದಾರೆ. ವೆಹಿಕಲ್ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸುನಿಲ್ ಸರ್. ತಗೊಂಡೋಗಿ ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಬಾಡಿ ಲೈನ್ ಅಲ್ಲಿ ಇಂಟೀರಿಯರ್ ಎಲ್ಲ ನೋಡ್ಕೊಬಹುದು. ಲೆದರ್ ಸೀಟ್ಸ್ ಎಲ್ಲ ಇದೆ. AC ಬರುತ್ತೆ ಅಂಡ್ ಇದಕ್ಕೆ ಪವರ್ ಸ್ಟೀರಿಂಗ್ ಬರಲ್ಲ. ಇದಕ್ಕೆ AC ಮಾತ್ರ ಬರುತ್ತೆ. ಅಂಡ್ ಲೆದರ್ ಸೀಟ್ಸ್ ಎಲ್ಲ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಸಿಸ್ಟಮ್ ಎಲ್ಲ ಇದೆ. ಅಂಡ್ ಎಕ್ಸ್ಟ್ರಾ ನೋಡಿ ಬಂಪರ್ ಹಾಕಿದ್ದಾರೆ, ಪ್ಲಸ್ ಕ್ಯಾರಿಯರ್ ಕೂಡ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿರೋದು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು. ಪ್ರೈಸಿಂಗ್ ಇಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಅರೌಂಡ್ ಬರೀ 3,80,000. 3,80,000 ಬಂದ್ರೆ 2016 ಮಾಡಲ್ ಮಾರುತಿ ಈಕೋ ಕೊಡ್ತಾ ಇದೀನಿ. ಅದನ್ನು 8 ಸೀಟರ್ ವಿತ್ AC ಕೊಡ್ತಾ ಇದೀನಿ. ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿದೆ. ಯಾರು ಇಷ್ಟಪಟ್ಟು ದಯವಿಟ್ಟು ನಮ್ಮ ಶೋರೂಮ್ಗೆ ಬನ್ನಿ, ವಿಸಿಟ್ ಮಾಡಿ. ಸ್ಲೈಟ್ಲಿ ಬೇಕಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ. ಅಂಡ್ ಲೋನ್ ಅಲ್ಲಿ ನೋಡ್ತಾ ಇರೋದಕ್ಕೋಸ್ಕರ 90% ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ, ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ ಸರ್. ಸರ್ ರೆನಾಲ್ಟ್ ಕ್ವಿಡ್ ನೋಡ್ತಾ ಇದ್ದೀರಾ, 2016 ಮಾಡಲ್. RXT ವೇರಿಯಂಟ್. ಟಾಪ್ ಎಂಡ್ AC ಪವರ್ ಸ್ಟೀರಿಂಗ್ ಬರುತ್ತೆ. ಫ್ರಂಟ್ ಟು 4 ವಿಂಡೋಸ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಸೀಟ್ಸ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡಿ ಬರ್ತಾ ಇದ್ದೀರಾ, ಬಾಡಿ ಲೈನ್ ಎಲ್ಲ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. 42,000 ಕಿಲೋಮೀಟರ್ ಇವೇನ್ ವೆಹಿಕಲ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಸುನಿಲ್ ಸರ್. ತಗೊಂಡೋಗಿ ಖರ್ಚು ಮಾಡಂಗಿಲ್ಲ ಗಾಡಿಯಲ್ಲಿ. ಅಂಡ್ ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸುನಿಲ್ ಸರ್. ಬರೀ 2,75,000. 2,75,000 ಬಂದ್ರೆ 2016 ಮಾಡಲ್ ರೆನಾಲ್ಟ್ ಕ್ವಿಡ್. 43,000 ಕಿಲೋಮೀಟರ್ ಇವೇನೋ. RXT ವೇರಿಯಂಟ್ ಕೊಡ್ತಾ ಇದೀನಿ. ಇಮಿಡಿಯೇಟ್ಲಿ ಬನ್ನಿ ತಗೊಂಡೋಗಿ. ಲೋನ್ ಕೂಡ ಇದಕ್ಕೂ ಆಪ್ಷನ್ ಇದೆ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ, ಅಪ್ ಟು 80% ಲೋನ್ ಮಾಡ್ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ರೆನಾಲ್ಟ್ ಕ್ವಿಡ್ ಬೇಡ ಅಂತ ನಿಮಗೆ ಒಂದು ಸುಜುಕಿ ಸ್ವಿಫ್ಟ್ ಡಿಸೈರ್ ಇದೆ ಸರ್. ಡಿಸೈರ್ ಇದೆ ನೋಡ್ತಾ ಇದ್ದೀರಾ ಸುನಿಲ್ ಸರ್. ಇದನ್ನು ಕೂಡ 2016 ಮಾಡಲ್ ವೆಹಿಕಲ್. ಮಾರುತಿ ಸ್ವಿಫ್ಟ್ ಡಿಸೈರ್ VXC ಆಪ್ಷನಲ್ ಇಲ್ಲಿ ನಿಮಗೆ 2 ಏರ್ ಬ್ಯಾಗ್ಸ್ ಬರುತ್ತೆ. ABS ಬ್ರೇಕ್ ಬರ್ತಾ ಇದೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಇದೆ. ಅಂಡ್ ಕಂಪನಿ ಸಿಸ್ಟಮ್ ಕೂಡ ಇದೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ಸ್ ಕೂಡ ಇದೆ. ಮಿರರ್ ಓಪನಿಂಗ್ ಕೂಡ ಆಟೋಮೆಟಿಕ್ ಇದೆ. ಅಂಡ್ ನಿಮಗೆ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದನ್ನು ಕೂಡ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಮೈಲೇಜ್ ಆಗಲಿ ಆರಾಮಾಗಿ ನಿಮಗೆ ಸಿಟಿಯಲ್ಲಿ ಒಂದು 15-16 ಬರುತ್ತೆ. ಲಾಂಗ್ ಅಲ್ಲಿ 17-18 ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. 4,25,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 4,25,000 2016 ಮಾಡಲ್ ಗಾಡಿ. 16 ಮಾಡಲ್. ಅದನ್ನು VXI ಆಪ್ಷನಲ್ ಗಾಡಿ
ಕೊಡ್ತಾ ಡಿಸೈರ್ ಎಂಟೈರ್ ಮಾರ್ಕೆಟ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಆ್ಯಂಡ್ ಪ್ಯೂರ್ ಕರ್ನಾಟಕ ವೆಹಿಕಲ್ ನೋ ಮೈಗ್ರೇಟೆಡ್ ಬರೀ 4,25,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ ಒಂದು ಎರ್ಟಿಗಾ ಇದೆ ಸರ್. ಸರ್ ಎರ್ಟಿಗಾ ನಿಮಗೆ ಡಿಸೈರ್ ಬೇಡ ಅಂದ್ರೆ ಫ್ಯಾಮಿಲಿ ಸ್ವಲ್ಪ ದೊಡ್ಡಿದೆಯಾ 7 ಜನ ಇದ್ದಾರೆ ಅಂದರೆ ತೊಗೊಳ್ಳಿ ಸರ್. ಎರ್ಟಿಗಾ ಕೊಡ್ತಾ ಇದ್ದೀನಿ, ಅದನ್ನು ZDI ಟಾಪ್ ಎಂಡ್ ವೇರಿಯಂಟು 68,000 ಓಡಿರೋದು ವೆಹಿಕಲ್ 2013 ಮಾಡಲು. ಲೆದರ್ ಸೀಟ್ಸ್, ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಕ್ಯಾರಿಯರ್ ಹಾಕಿದ್ದಾರೆ. ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ ಅಂತ ಹೇಳ್ತೀನಿ. ಮೈಲೇಜ್ ಸಿಟಿಯಲ್ಲಿ ಸಕ್ಕತ್ತಾಗಿ 15-18 ಬರುತ್ತೆ ನಿಮಗೆ, ಲಾಂಗಲ್ಲಿ ಒಂದು 20 ಬರುತ್ತೆ. ಆ್ಯಂಡ್ ಪ್ರೈಸಿಂಗ್ ನೋಡ್ತಾ ಇದ್ದೀರಾ ಅಂದರೆ ಇದನ್ನು ಕೂಡ ಫೈನಲ್ ಆಗಿ ಸರ್ 5,10,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. 2013 ಮಾಡಲ್ ZDI ವೇರಿಯಂಟ್ ಡೀಸೆಲ್ ಆನ್ ಟೇಬಲ್ ಬೇಕಂದ್ರೆ ಇನ್ನೂ ಕುತ್ಕೊಂಡು ಮಾತಾಡೋಣ, ಬನ್ನಿ ಇಮಿಡಿಯೇಟ್ಲಿ ನೋಡ್ಕೊಳ್ಳಿ. ಓಕೆ ಸರ್, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಈ 7 ಸೀಟರ್ ಬೇಡ ಅಂದ್ರೆ ಇನ್ನೊಂದು 7 ಸೀಟರ್ ಗಾಡಿ ಒಂದು XUV500 ಇದೆ ಸರ್. ಸರ್ XUV 500 ನೋಡ್ತಾ ಇದ್ದೀರಾ, ನಿಮಗೆ ಲೇಟೆಸ್ಟಲ್ಲಿ ಒಂದು ದೊಡ್ಡ ಗಾಡಿ ಆನೆ ಥರ ಗಾಡಿ ಬೇಕು ಅಂದರೆ XUV 500 ತೊಗೊಳ್ಬೋದು. 2014 ಮಾಡಲು W6 ವೇರಿಯಂಟ್ ಇದು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಇದೆ. ಆಲ್ಮೋಸ್ಟ್ ನಿಮಗೆ ಕಂಪನಿ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಟೆಸ್ಟಿಂಗ್ ಸಿಸ್ಟಮ್ ಹಾಕಿದ್ದಾರೆ. ಕಂಪನಿ ಸೀಟ್ಸ್ ಕೂಡ ಇದೆ, ಏರ್ ಬ್ಯಾಗ್ ABS ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ, ಅಲೋ ವೀಲ್ಸ್ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಇದನ್ನು ಕೂಡ ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. 14 ಮಾಡಲು ಸರ್ ಬರೀ 6,25,000 6,25,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6,25,000 2014 ಮಾಡಲ್. ಹೌದು. ಓಕೆ, ಸೊ ಹಾಗೆ ಲೋನ್ ಅಂತ ನೋಡಿದ್ರೆ ಸರ್, ಲೋನ್ ನೋಡಿಗೆ ಆರಾಮಾಗಿ ಸರ್, ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 80% 90% ಲೋನ್ ಮಾಡ್ಕೊಡ್ತೀನಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವ್ಯಾಗನರ್ ಸ್ಟ್ರಿಂಗ್ ವೇರಿಯಂಟ್ ಇದೆ ಸರ್, ಸ್ಟಿಂಗ್ರೆ. ನೋಡ್ತಾ ಇದ್ದೀರಾ ಸರ್, ಸಿಂಗ್ರೆ ಇದೆ ಇದು. ವ್ಯಾಗನರ್ ಸಿಂಗ್ರೆ ಅಂದ್ರೆ ನಿಮಗೆ ಅದ್ರಲ್ಲಿ ಏನಂದ್ರೆ ಇದ್ರ ಶೇಪ್ ನೋಡ್ತಾ ಇದ್ದೀರಾ ಚೇಂಜ್ ಆಗುತ್ತೆ. ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಬರುತ್ತೆ ನಿಮಗೆ, ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂಡ್ ಅಲೋ ವೀಲ್ಸ್ ಕೂಡ ಬರುತ್ತೆ ನಿಮಗೆ. ಬ್ಯಾಕ್ ವೈಫರ್ ಕ್ಲೇಮ್ ಕಟ್ಟೋ ಗ್ಲಾಸ್ ಬರುತ್ತೆ, ಲೆದರ್ ಸೀಟ್ಸ್ ಕೂಡ ಇದೆ ಅಂಡ್ ಸ್ಪೈಲರ್ ಕೂಡ ಇದೆ, ವೈಫರ್ ಎಲ್ಲ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿ ಸರ್. ಟೈರ್ ಎಲ್ಲ ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ ಸರ್. ಇದು ಬಂದ್ಬಿಟ್ಟು 2014 ಮಾಡಲ್ ವೆಹಿಕಲ್ ಕೊಡ್ತಾ ಇದೀನಿ, ಬರೀ 2,90,000 2,90,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಒಂದು ಲಕ್ಸುರಿಯಸ್ ವೆಹಿಕಲ್ ಅಂತ ಹೇಳ್ಬೋದು, ಒಂದು Mercedes Benz CLA ಇದೆ ಸರ್. ಸರ್ ಬೆನ್ಸ್ CLA ನೋಡ್ತಾ ಇದ್ದೀರಾ, 2016 ಮಾಡಲ್ ವೆಹಿಕಲ್. ಅದನ್ನು ಕೂಡ ಲಕ್ಸುರಿ ವೆಹಿಕಲ್, ಯಾರು ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಸ್ ನೋಡೋದು ಅದನ್ನು ಕೂಡ ನಮ್ಮ ಶೋರೂಮ್ ಅಲ್ಲಿ ಅವೈಲೇಬಲ್ ಇದೆ. 2016 ಮಾಡಲ್ Mercedes Benz CLA ಟಾಪ್ ಎಂಡ್ ವೇರಿಯಂಟ್ ಲಕ್ಸುರಿ ವೆಹಿಕಲ್ ಸರ್, 200 ಸರ್. ಇದರಲ್ಲಿ ನೋಡ್ತಾ ಇದ್ದೀರಾ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ, AC ಪವರ್ ಸ್ಟೀರಿಂಗು, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ, ಸನ್ರೂಫ್ ಪ್ಯಾನಮಿಕ್ ಸನ್ರೂಫ್ ಬರುತ್ತೆ ನಿಮಗೆ. ಒಳಗಡೆ ಎಲ್ಲ ಸ್ಪೋರ್ಟ್ಸ್ ಲುಕ್ ಆಗಿ ಬರುತ್ತೆ ಸರ್. ಡೀಸೆಲ್ ಗಾಡಿ ಸರ್, ಇದು ಡೀಸೆಲ್ ಆಟೋಮೆಟಿಕ್. ಮೈಲೇಜ್ ಕೂಡ ಸಕ್ಕತ್ತಾಗಿ 15 ಬರ್ತಾ ಇದೆ ಸಿಟಿಯಲ್ಲಿ, ಲಾಂಗಲ್ಲಿ 16-17 ಬರುತ್ತೆ ಸರ್. ಯಾರು ಪ್ರೀಮಿಯಂ ಸೆಗ್ಮೆಂಟ್ ಕಾರ್ ನೋಡ್ತಾ ಇದೆ, ಒಂದು ಸ್ಪೋರ್ಟ್ಸ್ ಲುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಬೆಸ್ಟ್ ಗಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಅಂಡ್ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿನೇ, ಇದು ಜಾಸ್ತಿ ಬರಲ್ಲ ಮೇಂಟೆನೆನ್ಸ್ CLA ಇದು ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೆ. ಇದನ್ನು ಕೂಡ ಫೈನಲ್ ಆಗಿ ಸರ್ 17 ಲಕ್ಷ 17 lakhs ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಅದನ್ನು 16 ಮಾಡಲ್ ವೆಹಿಕಲ್, ಎಲ್ಲ ಶೋರೂಮ್ ರಿಕಾರ್ಡೆಡ್. ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿ ಒಂದು 100 ಕಿಲೋಮೀಟರ್ ಮ್ಯಾಕ್ಸಿಮಮ್ 200 ಕಿಲೋಮೀಟರ್ ಓಡಿಸಿದ್ದಾರೆ ಅಷ್ಟೇ. ತಗೊಂಡ್ಬಂದು ನಮ್ಮ ಶೋರೂಮ್ ಅಲ್ಲಿ ಬಿಟ್ಟಿರೋದು. ಬನ್ನಿ ಆನ್ ಟೇಬಲ್ ಬೇಕಂದ್ರೆ ಕುತ್ಕೊಂಡು ಏನು ನೆಗೋಷಿಯೇಷನ್ ಆಗುತ್ತೆ ನೆಗೋಷಿಯೇಷನ್ ಮಾತಾಡೋಣ. 17 lakhs ಫೈನಲ್ ಅಂತ ಹೇಳ್ತಾ ಇದ್ದೀನಿ. ಇನ್ನು ಆನ್ ಟೇಬಲ್ ಇನ್ನೂ ಬೇಕಂದ್ರೆ ಕುತ್ಕೊಂಡು ಮಾತಾಡೋಣ. ಈ ಲೋನಲ್ಲಿ ನೋಡ್ತಾ ಇದ್ದೀನಿ ಕೂಡ ಲೋನ್ ಫೆಸಿಲಿಟೀಸ್ ಮಾಡ್ಕೊಡ್ತೀನಿ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 12 to 13 lakhs ಲೋನ್ ಮಾಡ್ಕೊಡ್ತೀನಿ. ಮಿಕ್ಕಿದ್ದು ನೀವು ಡೌನ್ ಪೇಮೆಂಟ್ ಮಾಡ್ಕೊಬೇಕು. ಓಕೆ, ಎಲ್ಲ ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆಬ್ವಿಯಸ್ಲಿ ಈ ಗಾಡಿಗೆಲ್ಲ ತಗೊಂಡಿರೋರಿಗೆ ಒಳ್ಳೆ ಸಿವಿಲ್ ಪ್ರೊಫೈಲ್ ಮೇಂಟೈನ್ ಮಾಡೇ ಮಾಡಿರ್ತಾರೆ. 100%. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬಡವರ ಬಾದಾಮಿ ಅಂತ ಹೇಳ್ಬೋದು, ಒಂದು ಟೊಯೋಟಾ ಇನೋವಾ ಇದೆ ಸರ್. ಸರ್ ಇನೋವಾ ನೋಡ್ತಾ ಇದ್ದೀರಾ, 2013 ಮಾಡಲ್ ಇನೋವಾ V ವೇರಿಯಂಟ್ ಕೊಡ್ತಾ ಇದ್ದೀನಿ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಸರ್ ಎಷ್ಟು ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಎಲ್ಲ 1,35,000 ನೋಡಿದೆ, ಅದನ್ನು ರಿಕಾರ್ಡೆಡ್ ಸರ್. ಇದು ಬಂದ್ಬಿಟ್ಟು ಗೌರ್ಮೆಂಟ್ ಅಫಿಷಿಯಲ್ ಯೂಸ್ ಮಾಡಿರೋದು ವೆಹಿಕಲ್. ಅವ್ರದ್ದು ಹೆಸರು ಮೇಲೆ, ಗೌರ್ಮೆಂಟ್ ಅಫಿಷಿಯಲ್ ಹೆಸರು ಮೇಲೆನೇ ಕೂಡ ಇದೆ. ಅವರು ಒಂದು ಗೌರ್ಮೆಂಟ್ ಆಫೀಸರ್, ಅವ್ರ ಹೆಸರು ಮೇಲೆ ಇದೆ ವೆಹಿಕಲ್. ತುಂಬಾ ಚೆನ್ನಾಗಿದೆ ಸರ್. V ವೇರಿಯಂಟ್ 8 ಸೀಟರ್ ವೆಹಿಕಲ್ ಸರ್. 1,35,000 ನೋಡಿರೋದು ವೆಹಿಕಲ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ ಸರ್ 8,25,000 ಬಂದ್ರೆ 8,25,000 2013 ಮಾಡಲ್ ಗಾಡಿ, 13 ಮಾಡಲ್ V ವೇರಿಯಂಟ್ ಸರ್ ಕೊಡ್ತಾ ಇರೋದು. 8,25,000 ಕೊಡ್ತಾ ಇದೀನಿ. ಯಾರು ಕೊಡಲ್ಲ. ಬನ್ನಿ, ಪ್ಯೂರ್ ಕರ್ನಾಟಕ ಗಾಡಿ, ನೋ ಮೈಗ್ರೇಟೆಡ್ ಗಾಡಿ ಸರ್ ಇದು. ಬನ್ನಿ ಗಾಡಿ ನೋಡಿ, ಆನ್ ಟೇಬಲ್ ಬೇಕಂತ ಇನ್ನು ಇದನ್ನು ಕೂಡ ಕುತ್ಕೊಂಡು ಮಾತಾಡ್ಬೋದು. ಅಂಡ್ ಲೋನ್ ಅಲ್ಲಿ ನೋಡ್ತಾ ಕೂಡ ಲೋನ್ ಆಪ್ಷನ್ಸ್ ಈ ಗಾಡಿಗೆ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ಇನೋವಾ ಬೇಡ ಅನ್ನೋರಿಗೆ ಒಂದು ಒಳ್ಳೆ ಕಾಂಪ್ಯಾಕ್ಟ್ SUV ವೆಹಿಕಲ್ ಒಂದು Ford EcoSport ಇದೆ ಸರ್. ಸರ್ ಇದು ನೋಡ್ತಾ ಇದ್ದೀರಾ, ನೆಕ್ಸ್ಟ್ 2015 ಮಾಡಲ್ ಟೈಟಾನಿಯಂ ಇದು ವೆಹಿಕಲ್. ವೆಲ್ ಮೇಂಟೈನ್ ಮಾಡಿರೋದು. 1,10,000 ನೋಡಿ, ಅದನ್ನು ರಿಕಾರ್ಡೆಡ್. ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಸರ್ವಿಸ್ ಮೇಂಟೈನ್ ಆಗಿದೆ. ಬಿಲ್ ಎಲ್ಲ ಸರ್ವಿಸ್ ಬಿಲ್ ಜೊತೆಯಲ್ಲಿ ಇದೆ ಸರ್. ಇದು ಆಲ್ಮೋಸ್ಟ್ ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕು, ಕಂಪನಿ ಸಿಸ್ಟಮ್ ಬರುತ್ತೆ. ಅದನ್ನು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಟೆಸ್ಟಿಂಗ್ ಸಿಸ್ಟಮ್ ಇದೆ. ಕಂಪನಿ ಲೆದರ್ ಸೀಟ್ಸ್ ಇದೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಅಲೋ ವೀಲ್ಸ್ ಇದೆ, ಫೋಗ್ ಲ್ಯಾಂಪ್ಸ್ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ ಸರ್. ಫೈನಲ್ ಆಗಿ ಇದನ್ನು ಕೂಡ 4,90,000 4,90,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4,90,000 ನಿಮ್ಮ ಒಂದು Ford EcoSport ಡೀಸೆಲ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್, ಅದನ್ನು ಡೀಸೆಲ್ ಅಲ್ಲಿ ಇದೆ ಸರ್. ಸರ್ ಸ್ವಿಫ್ಟ್ ನೋಡ್ತಾ ಇದ್ದೀರಾ, ZDI ಟಾಪ್ ಎಂಡ್ ವೇರಿಯಂಟ್ 2013 ಮಾಡಲ್ ಕೊಡ್ತಾ ಇದ್ದೀನಿ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ.
ಜಸ್ಟ್ ನೀವು ಡೀಸೆಲ್ ಆಗಬೇಕು ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, ಫೋರ್ ವಿಂಡೋ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಅಲಾಯ್ ವೀಲ್ಸ್ ಬರುತ್ತೆ, ಫೋಕ್ ಲ್ಯಾಂಪ್ಸ್ ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಮೈಲೇಜ್ ಗಾಡಿ ಆಲ್ಮೋಸ್ಟ್ ಮಾರುತಿದು ಡೀಸೆಲ್ ಗಾಡಿಗಳು ಫುಲ್ ಡಿಮ್ಯಾಂಡ್ ಆಗಿದೆ. ಏನಕ್ಕೋಸ್ಕರ ಅಂದ್ರೆ ಹೊಸ ಗಾಡಿಗಳು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್, ಅದಕ್ಕೋಸ್ಕರ ಫುಲ್ ಡಿಮ್ಯಾಂಡ್ ಆಗಿದೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ, ಇದನ್ನು ಕೂಡ ಫೈನಲ್ ಆಗಿ ಸರ್ 4,35,000 4,35,000 ಬಂದ್ರೆ 2013 ಮಾಡಲ್ ZDI ಕೊಡ್ತಾ ಇದ್ದೀನಿ. ಇಮಿಡಿಯೇಟ್ಲಿ ಬನ್ನಿ, ಆನ್ ಟೇಬಲ್ ಕುತ್ಕೊಂಡು ಮಾತಾಡಿ ತಗೊಂಡೋಗಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಸರ್ ಹುಡ್ಕುದ್ರಿ ಗಾಡಿ ಸಿಗ್ತಲ್ಲ ಸರ್, ಚಿನ್ನದಂತ ಗಾಡಿ ಆಂಟಿಕ್ ಪೀಸ್ ಅಂತ ಹೇಳ್ತಾರಲ್ವಾ, ಆಂಟಿಕ್ ಪೀಸ್ ಗಾಡಿ ಸರ್ ಇದು. ಓಕೆ, ಈ ಗಾಡಿಗೆ ಸರ್ ನನ್ನ ಪ್ರಕಾರ ಸರ್ ಆಲ್ಮೋಸ್ಟ್ ಗೋಲ್ಡ್ ತರ ಸರ್ ಇದು. ಹೌದು ಸರ್, ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿರ್ತದೋ ಈ ಗಾಡಿ ವ್ಯಾಲ್ಯೂ ಹಂಗೆ ಏರ್ತಾನೆ ಇರುತ್ತೆ. ಯಾಕಂದ್ರೆ SUV ವೆಹಿಕಲ್ ಅಲ್ಲಿ ಟೊಯೋಟಾ ಫಸ್ಟ್ ವೆಹಿಕಲ್ ಅಂತ ಹೇಳ್ಬೋದು, ಒಂದು ಟೊಯೋಟಾ ಕಾಲಿಸು. ಸೊ ಏನ್ ಸರ್ ಡೀಟೇಲ್ಸ್? ಸರ್ ಕಾಲಿಸ್ RS ವೇರಿಯಂಟ್ ಸರ್ ಇದು. ಓಕೆ, RS ಅಂದ್ರೆ ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ನಿಮಗೆ ರೂಫ್ AC ಎಲ್ಲ ಬರುತ್ತೆ ನಿಮಗೆ. ಓಕೆ, ಇದರಲ್ಲಿ ಡಬಲ್ ಕಲರ್ ಬರುತ್ತೆ, ಸಿಲ್ವರ್ ಅಂಡ್ ಗ್ರೀನ್ ಕಲರ್. RS ವೇರಿಯಂಟ್ ಅಲ್ಲಿ ಬರೋದು. ಹೌದು ಸರ್, ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬಂದಿದೆ ಅಂಡ್ ರೂಫ್ AC ಕೂಡ ಬರುತ್ತೆ, ಅಲಾಯ್ ವೀಲ್ಸ್ ಕೂಡ ಇದೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 90% ಟೈರ್ಸ್ ಕೂಡ ಇದೆ, ಲೆದರ್ ಸೀಟ್ಸ್ ಇದೆ. FC ಕೂಡ 2030 ತನಕ ಏನು FC ರನ್ನಿಂಗ್ ಮಾಡಿ ಕಟ್ಟಿದ್ದಾರೆ ಮೊನ್ನೆ ರೀಸೆಂಟ್ಲಿ ಇದೆ. ತುಂಬಾ ಚೆನ್ನಾಗಿದೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. 8 ಸೀಟರ್ ವೆಹಿಕಲ್, 2004 ಮಾಡಲ್. ರೇರ್ ವೈಪರ್ ಕೂಡ ಇದೆಯಲ್ಲ ಸರ್, ಟಾಪ್ ಎಂಡ್ ವೇರಿಯಂಟ್ RS. ನಾನು ಅದೇ ಹೇಳ್ತಾ ಇರೋದು, ಟಾಪ್ ಎಂಡ್ ಮಾಡೆಲ್ಗೆ ನಿಮ್ಗೆ ನೋಡಿ ಅಲ್ಲಿ ರೂಫ್ AC ಕೂಡ ಬರುತ್ತೆ ನಿಮಗೆ, ರೂಫ್ AC ಎಲ್ಲ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಟೈರ್ಸ್ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್, ಸಕ್ಕದಾಗಿದೆ ಸರ್ ಗಾಡಿ. ಶೋರೂಮ್ ತರ ಯಾರು ನೋಡಲ್ಲ, 4 ಮಾಡಲ್ ಅಂತ ಹೇಳಲ್ಲ, ನೋಡ್ತಾ ಇದೀರಾ ಹಿಂಗೆ 2014 ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ, ಇದನ್ನು ಕೂಡ ಎಂಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. ಬರೀ 2,70,000 ಸರ್. 2,75,000ಕ್ಕೆ 2,75,000ಗೆ ಒಂದು ಕಾಲಿಸ್ ಕೊಡ್ತಾ ಇದ್ದೀನಿ. ಅದನ್ನು RS ವೇರಿಯಂಟ್ 2004 ಮಾಡಲು. ಇಮಿಡಿಯೇಟ್ ಬನ್ನಿ ತಗೊಂಡು ಹೋಗ್ಬೇಕು ಸರ್. 3-4 ಲಕ್ಷ ಕೊಟ್ರೂ ಗಾಡಿ ಸಿಗ್ತಾ ಇಲ್ಲ ನನಗೆ. ಖಂಡಿತ 275 ಗಾಡಿ ತಗೊಂಡೋಗಿ ಸರ್. ಓಕೆ, ಹುಡ್ಕೂರು ಸಿಗ್ತಲ್ಲ, ಬಟ್ ಬೇಗ ಬಂದ್ರೆ ಬೇಗ ಸಿಕ್ಬಿಡಿದೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ಇದೆ ಸರ್. ಸರ್ i20 ನೋಡ್ತಾ ಇದ್ದೀರಾ, 2013 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಜಸ್ಟ್ 68,000 ಕಿಲೋಮೀಟರ್ಸ್. ವೆಲ್ ಮೇಂಟೈನ್ ಮಾಡಿದ್ದಾರೆ. ಸ್ಪೋರ್ಟ್ಸ್ ವೇರಿಯಂಟು, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಕೂಡ ಇದೆ. ನಿಮಗೆ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಅಲಾಯ್ ವೀಲ್ಸ್, ಫೋಕ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಚೆನ್ನಾಗಿದೆ, ಸಿಂಗಲ್ ಓನರ್ ವೆಹಿಕಲ್ ಸರ್. ವೆಲ್ ಮೇಂಟೈನ್ ಮಾಡಿರೋದು, ಪ್ಯೂರ್ ಕರ್ನಾಟಕ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಇದನ್ನು ಕೂಡ ಬೇರೆ 3,35,000 3,35,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 3,35,000ಕ್ಕೆ ನಿಮ್ಮ ಒಂದು i20 ಪೆಟ್ರೋಲು ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸರ್ ರ್ಯಾಪಿಡ್ ನೋಡ್ತಾ ಇದ್ದೀರಾ, ರ್ಯಾಪಿಡ್ನು ಕೂಡ ನೋಡ್ತಾ ಇದ್ದಾರೆ. 2013 ಮಾಡಲು, ಆಂಬಿಯೆಂಟ್ ವೇರಿಯಂಟು, ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 82,000 ಕಿಲೋಮೀಟರ್ಸ್, ಡೀಸೆಲ್ ಇಂಜಿನ್. ಮೈಲೇಜ್ ಸಕ್ಕತ್ತಾಗಿ 18 to 20 ಸಿಟಿಯಲ್ಲಿ ಬರುತ್ತೆ, ಲಾಂಗ್ ಅಲ್ಲಿ 20 to 23 ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ವೆಲ್ ಮೇಂಟೈನ್ ಮಾಡಿರೋದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು ಫೈನಲ್ ಆಗಿ ಸರ್ ಒಂದೇ ಬೆಲೆ 2,65,000 2,65,000ಗೆ 13 ಮಾಡಲು ರ್ಯಾಪಿಡ್ ಕೊಡ್ತಾ ಇದ್ದೀನಿ. ಓಕೆ, 2,65,000ಗೆ 2013 ಮಾಡಲ್ ಸ್ಕೋಡಾ ರ್ಯಾಪಿಡ್. ಹೌದು, ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಒಳ್ಳೆ ಪವರ್ ಕೂಡ ಇರುತ್ತೆ. ಸಕ್ಕತ್ ಗಾಡಿ ಸರ್, ಜರ್ಮನ್ ಮೇಡ್ ಗಾಡಿ. ತಗೊಂಡ್ ಬನ್ನಿ, ನೀವು ಜಸ್ಟ್ ಡೀಸೆಲ್ ಆಗ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಇಮಿಡಿಯೇಟ್ಲಿ ಬನ್ನಿ, ನಮ್ಮ ಶೋರೂಮ್ಗೆ ಡ್ರಾಪ್ ಮಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಹೋಂಡಾ ಬ್ರಿಯೋ ಕೂಡ ಇದೆ. 2014 ಮಾಡಲು ಹೋಂಡಾ ಬ್ರಿಯೋ, ಅದನ್ನು 41,000 ಕಿಲೋಮೀಟರ್ ಇವೇನು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. S ವೇರಿಯಂಟು, AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಬರುತ್ತೆ ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಲೆದರ್ ಸೀಟ್ಸ್ ಕಂಪನಿ ಇದು ಇದೆ ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ ಸರ್. ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಜಸ್ಟ್ 41,000 ಕಿಲೋಮೀಟರ್ ಡ್ರಿವೆನ್ ವೆಹಿಕಲ್, ಬರೀ 3,10,000 3,10,000ಗೆ 2014 ಮಾಡಲು ಹೋಂಡಾ ಬ್ರಿಯೋ ಕೊಡ್ತಾ ಇದ್ದೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಜಾಜ್ ಇದೆ ಸರ್. ಸರ್ ಜಾಜ್ ನೋಡ್ತಾ ಇದ್ದೀರಾ, 2016 ಮಾಡಲ್ ವೆಹಿಕಲ್, ಆಟೋಮೆಟಿಕ್ ವೆಹಿಕಲ್ ಸರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಇದನ್ನು ಕೂಡ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು, ವೆಲ್ ಮೇಂಟೈನ್ಡು ಸರ್. ಡ್ರಿವೆನ್ ಅರೌಂಡ್ 28,000 ಕಿಲೋಮೀಟರ್ ಇದನ್ನು ಕೂಡ ಅಷ್ಟೇ. ಹೌದು ಸರ್. ಅವ್ರ ಕಸ್ಟಮರ್ ಬಂದ್ಬಿಟ್ಟು ಅಬ್ರಾಡ್ ಅಲ್ಲಿ ಇರೋದು. ಯಾವಾಗ ವರ್ಷಕ್ಕೆಲ್ಲ 2 ವರ್ಷಕ್ಕೆ ಒನ್ ಟೈಮ್ ಬರ್ತಾರೆ, ಅವಾಗ ಯೂಸ್ ಮಾಡೋದು. 10 ವರ್ಷ ಆಗಿದೆ ಸರ್. 5 ಟೈಮ್ ಬಂದಿದ್ದಾರೆ ಇಂಡಿಯಾಗೆ. ಅವರು ಟೈಮ್ ಯೂಸ್ ಮಾಡಿ ಅಷ್ಟೇ. 27-28 ಓಡಿದೆ. ರಿಕಾರ್ಡೆಡ್ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಬಹುದು. 2016 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮಗೆ ಅಂಡ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಇದೆ, ಕಂಪನಿ ಸಿಸ್ಟಮ್ ಕೂಡ ಇದೆ ಸರ್. ಫೈನಲ್ ಆಗಿ ಸರ್ 4,95,000 4,95,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 4,95,000ಗೆ 2016 ಆಟೋಮೆಟಿಕ್ ವೆಹಿಕಲ್ ಹೋಂಡಾ ಜಾಜ್, ಬರೀ 28,000 ಹೊಡಿರೋದು ವೆಹಿಕಲ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಹೋಂಡಾ ಅಮೇಜ್ ಕೂಡ ಇದೆ. 2013 ಮಾಡಲ್ ಹೋಂಡಾ ಅಮೇಜ್, ಡೀಸೆಲ್ ವೇರಿಯಂಟು. ಸಕ್ಕದಾಗಿ ಮೇಂಟೈನ್ ಮಾಡಿರಿ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಡೀಸೆಲ್ ಗಾಡಿ, 63,000 ಓಡಿರೋದು. AC ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ ಅಂಡ್ ಲೆದರ್ ಸೀಟ್ಸ್ ಹಾಕಿದ್ದಾರೆ ಹೊಸದು.
ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಇದನ್ನು ಕೂಡ ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ. ಡೀಸೆಲ್ ಗಾಡಿ ಮೈಲೇಜ್ ಸಕ್ಕದಾಗಿ ಸಿಟಿಯಲ್ಲಿ 20 ಬರ್ತಾ ಇದೆ, ಲಾಂಗ್ ಅಲ್ಲಿ 22, 23 ಬರ್ತಾ ಇದೆ. ಪ್ರೈಸಿಂಗ್ 2,95,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 2,95,000 2,95,000 ಡೀಸೆಲ್ ಗಾಡಿ 2013 ಹೋಂಡಾ ಅಮೇಸ್ ಕೊಡ್ತಾ ಇದೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ವರ್ನಾ ಇದೆ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಹುಂಡೈ ವರ್ನಾ ಇದೆ, ಡೀಸೆಲ್ ಟ್ರಾನ್ಸ್ಫಾರ್ಮ್ 2011 ಮಾಡಲ್ ಸರ್. ಇದನ್ನು ವೆಲ್ ಮೇಂಟೈನ್ ಮಾಡಿ SX ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ ಬರುತ್ತೆ ಅಂಡ್ ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ ಅಂಡ್ ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಅಂಡ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಮೈಲೇಜ್ ಗಾಡಿ ಸರ್. ಸಿಟಿಯಲ್ಲಿ 20, ಲಾಂಗ್ ಅಲ್ಲಿ 23, 24 ಬರುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು ಫೈನಲ್ 2,35,000, 2,35,000ಗೆ 11 ಮಾಡಲು ಹುಂಡೈ ವರ್ನಾ ಟ್ರಾನ್ಸ್ಫಾರ್ಮ್ SX ಕೊಡ್ತಾ ಇದ್ದೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ i20 ಇದೆ ಸರ್. i20 ನೋಡ್ತಾ ಇದ್ದೀರಾ 2017 ಮಾಡಲು, ಅದನ್ನು ಸಿಂಗಲ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟ್. ಜಸ್ಟ್ ಡ್ರಿವನ್ ಅರೌಂಡ್ 33,000 ಕಿಲೋಮೀಟರ್ ಓಡಿಸಿದ್ದಾರೆ. ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ದಾರೆ ಸರ್. ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಕಂಪನಿ ಸಿಸ್ಟಮ್ ಬರುತ್ತೆ. ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಫೋಗ್ ಲ್ಯಾಂಪ್ಸ್, ಅಲಾಯ್ಸ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಸರ್ ಫೈನಲ್ ಆಗಿ ಒಂದು 5,85,000, 5,85,000ಗೆ 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸ್ಪೋರ್ಟ್ಸ್ ಕೊಡ್ತಾ ಇದ್ದೀನಿ. 5,85,000 ಹೌದು. ಓಕೆ, ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ಅದು 2017 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ಡಿಮ್ಯಾಂಡೆಡ್ ಗಾಡಿ, ಒಂದು ಸುಜುಕಿ ಬಲೆನೋ ಇದೆ ಸರ್. ಬಲೆನೋ ಆಟೋಮೆಟಿಕ್ 2018 ಮಾಡಲ್ ಸರ್. ಇದನ್ನು ಕೂಡ ವೆಲ್ ಮೇಂಟೈನ್ ಮಾಡಿರೋದು. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಇದಕ್ಕೂ ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಕ್ಲೈಮ್ಯಾಕ್ ಅಂಡ್ ಗ್ಲಾಸ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಜಸ್ಟ್ 5,45,000, 5,45,000ಗೆ 2018 ಮಾಡಲ್ ಬೆಲೆನೋ ಆಟೋಮೆಟಿಕ್ ಕೊಡ್ತಾ ಇದ್ದೀನಿ. 2018 ಒಳಗಡೆ 5,45,000. ಹೌದು ಸರ್. ಚೇಂಜ್ ಸರ್ ಸ್ಲೈಟ್ಲಿ ಲಗೇಜ್ ಸರ್. ಒಂದು ಮಹೇಂದ್ರ ಥಾರ್ ಇದೆ ಸರ್. ಥಾರ್ ನೋಡ್ತಾ ಇದ್ದೀರಾ 2023 ಮಾಡಲ್ ಕೊಡ್ತಾ ಇದ್ದೀನಿ ಸರ್. ಈ ಥಾರ್ ಬಂದ್ಬಿಟ್ಟು ಸರ್ ಪೆಟ್ರೋಲ್ ಇಂಜಿನ್ ಸರ್. ಸಕ್ಕದಾಗಿ 20 ಬರ್ತಾ ಇದೆ ಮೈಲೇಜ್. ಅದ್ ಹೆಂಗೆ ಸರ್ ಪೆಟ್ರೋಲ್ ಗಾಡಿಲಿ ಮೈಲೇಜ್ ಬರೋದೇ 12-13 ಸರ್? ಬನ್ನಿ ತೋರಿಸ್ತೀನಿ ಯಾವ್ದು ಏನಂತ ಮೈಲೇಜ್ ಸರ್. ಸಕ್ಕದಾಗಿ 20 ಸಿಟಿಯಲ್ಲಿ ಬರ್ತಾ ಇದೆ, ಲಾಂಗ್ ಅಲ್ಲಿ 20 ಮೇಲೆ ಬರ್ತಾ ಇದೆ ಸರ್ ಮೈಲೇಜ್. ಓಕೆ, ನೋಡ್ಬೋದು ಕಸ್ಟಮರ್ ಏನ್ ಫಿಟ್ ಮಾಡಿದಾರೆ ಅಂತ. ಏನ್ ಫಿಟ್ ಮಾಡೋದು ಸರ್? ಏನ್ ಎಕ್ಸ್ಟ್ರಾ ಏನಾದ್ರು ಬೂಸ್ಟ್ ಗಿಸ್ಟ್ ಏನಾದ್ರು ಏನಿಲ್ಲ, CNG ಫಿಟ್ ಮಾಡಿದ್ದಾರೆ ವೆಹಿಕಲ್. CNG 2 ಲಕ್ಷ ಕೊಟ್ಬಿಟ್ಟು ಶೋರೂಮ್ ಅಲ್ಲಿ ಫಿಟ್ ಮಾಡಿರೋದು. CNG ಗೋಸ್ಕರ 20 ಬರ್ತಾ ಇದೆ ಮೈಲೇಜ್ ಸಿಟಿಯಲ್ಲಿ, ಲಾಂಗ್ ಅಲ್ಲಿ 20+ ಬರ್ತಾ ಇದೆ. ₹1,300, ₹1,400 ಆಗುತ್ತೆ ಫುಲ್ ಟ್ಯಾಂಕ್ ಮಾಡಕ್ಕೆ. ಮಾಡ್ಬಿಟ್ರೆ ಆರಾಮಾಗಿ 250 ಕಿಲೋಮೀಟರ್ ಹೋಗ್ಬೋದು ನೀವು. ಓಕೆ, ನೋಡಿ ಜಸ್ಟ್ ₹1,200 ಮಾಡಿಸಿದ್ರೆ 200-250 ಕಿಲೋಮೀಟರ್ ಹೋಗ್ಬೋದು ಆರಾಮಾಗಿ ಸರ್. ವೆಲ್ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. 2023 ಮಾಡಲ್, ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್, ಅದನ್ನು ಸ್ಟೆಪ್ನಿ ಕೂಡ ಹೊಸ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ರಿವೆನ್ ಅರೌಂಡ್ 51,000 ಕಿಲೋಮೀಟರ್ ರಿಕಾರ್ಡೆಡ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ ಸರ್ ಆನ್ ಟೇಬಲ್ ಕುತ್ಕೊಂಡ್ರೆ ಫೈನಲ್ 12,25,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 12 ಲಕ್ಷಕ್ಕೆ ನಿಮ್ಗೆ 2023 ಮಾಡಲ್ ಗಾಡಿ, ಒಂದು ಮಹೇಂದ್ರ ತಾರು ಸರ್. ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ ಜಸ್ಟ್ 2 lakhs ಡೌನ್ ಪೇಮೆಂಟ್ ತಗೊಂಡ್ಬನ್ನಿ ಸರ್, ಮಿಕ್ಕಿದ ಲೋನ್ ಮಾಡ್ಕೊಡ್ಬಿಡ್ತೀನಿ. ಓಕೆ, ಡಿಪೆಂಡ್ಸ್ ಅಪಾನ್ ನಿಮ್ ಸಿವಿಲ್ ಪ್ರೊಫೈಲ್ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಜಾಗ್ವಾರ್ ಇದೆ ಸರ್. ಜಾಗ್ವಾರ್ ನೋಡ್ತಾ ಇದ್ದೀರಾ SFX. ಇದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. 17 ಮಾಡಲ್ ವೆಹಿಕಲ್ ಸರ್. ಸಕ್ಕದಾಗಿದೆ ಗಾಡಿ. ಬಾಡಿ ಲೈನ್ ಆಗಲಿ, ಇಂಟೀರಿಯರ್, ಎಕ್ಸ್ಟೀರಿಯರ್, ಟೈರ್ಸ್, ಇಂಜಿನ್, ಸಸ್ಪೆನ್ಷನ್ ಎಲ್ಲ ಕ್ಲಾಸ್ ಆಗಿದೆ. ಡ್ರಿವೆನ್ ಅರೌಂಡ್ 51,000 ಕಿಲೋಮೀಟರ್ ಡ್ರಿವೆನ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದು ಕೂಡ 23 lakhs ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 23 ಲಕ್ಷಕ್ಕೆ ಜಾಗ್ವಾರ್ ಸಿಗುತ್ತೆ. 17 ಮಾಡಲ್ ಸರ್. ಯಾರು ಕೊಡಲ್ಲ ಸರ್. ಪ್ಯೂರ್ ಕನ್ನಡ ಗಾಡಿ. ಎಂಟೈರ್ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 30 lakhs 40 lakhs ಇಂದ ಕಮ್ಮಿ ಇಲ್ಲ. 23 lakhs ಬಂದ್ರೆ ಕೊಡ್ತೀನಿ ಸರ್. 23 ಲಕ್ಷಕ್ಕೆ ನಿಮ್ಮೊಂದು ಜಾಗ್ವಾರ್ ಸಿಗ್ತದೆ, XF ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸಿಲೇರಿಯೋ ಇದೆ ಸರ್. ಮಾರುತಿ ಸೆಲೀರಿಯೋ ನೋಡ್ತಾ ಇದ್ದೀರಾ 2014 ಮಾಡಲು, ಅದನ್ನು ಆಟೋಮೆಟಿಕ್ VXI ವೇರಿಯಂಟು. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಆಟೋಮೆಟಿಕ್ ಗಾಡಿ ಸರ್. ಫೈನಲ್ ಆಗಿ ಒಂದು 3,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 3,10,000. ಹೌದು. 2014 ಮಾಡಲ್, ಅದನ್ನು ಆಟೋಮೆಟಿಕ್ VXI ವೇರಿಯಂಟ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಲೋ ಬಜೆಟ್ ಗಾಡಿ, ಒಂದು ಆಲ್ಟೋ 800 ಇದೆ ಸರ್. ಆಲ್ಟೋ K10 ಇದು. 2019 ಮಾಡಲ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. VXI ಆಪ್ಷನಲ್, AC ಪವರ್ ಸ್ಟೀರಿಂಗ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ. ನಿಮಗೆ ಲೆದರ್ ಸೀಟ್ಸ್ ಇದೆ. ಟೈರ್ಸ್ ಅಲ್ಲಿ ಆಲ್ಮೋಸ್ಟ್ 60% ಟೈರ್ಸ್ ಕೂಡ ಇದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಇದನ್ನು ಕೂಡ ಅರೌಂಡ್ ಫೈನಲ್ 3,30,000, 3,30,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಸೊ ನಮ್ಮ ಮುಂದೆ ಒಂದು ಟಾಟಾ ಟಿಯಾಗೋ ಸೇಫೆಸ್ಟ್ ಗಾಡಿ ಇದೆ ಸರ್. ಟಾಟಾ ಟಿಯಾಗೋ ತುಂಬಾ ವೆಲ್ ಮೇಂಟೈನ್ ಮಾಡಿರೋದು ಸರ್. ನೋಡ್ತಾ ಇದ್ದೀರಾ 2016 ಮಾಡಲ್ ವೆಹಿಕಲ್ ಕೊಡ್ತಾ ಇದೀನಿ. ಅದನ್ನು ಟಾಪ್ ಎಂಡ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, XM ವೇರಿಯಂಟ್. ಇದು AC ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಸರ್. ಫೈನಲ್ ಆಗಿ 3,30,000, 3,30,000 ಬಂದ್ರೆ 16 ಮಾಡಲು XM ಟಾಪ್ ಎಂಡ್ ವೇರಿಯಂಟು ಟಾಟಾ ಟಿಯಾಗೋ ಕೊಡ್ತಾ ಇದ್ದೀನಿ ಸರ್. ಲೋನಲ್ಲಿ ನೋಡ್ತಾ ಇದ್ದೀರಾ ಯಾರು, ಬನ್ನಿ ಇಮಿಡಿಯೇಟ್ಲಿ ಲೋನ್ ಮಾಡ್ಕೊಡ್ತೀನಿ. ಅಪ್ ಟು 90% ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದು i10 ಇದೆ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ i10 ಕೂಡ ಇದೆ. 2013 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 63,000 ಕಿಲೋಮೀಟರ್ ಏನು.
ಸ್ಪೋರ್ಟ್ಸ್ ವೇರಿಯಂಟು ಶೋರೂಮ್ ತರ ಇದೆ ಸರ್. ವೆಹಿಕಲ್ ಶೋರೂಮ್ ಮೇಂಟೈನ್ ಮಾಡಿರೋದು. ಟೈರ್ಸ್ ಆಗಲಿ, ಬಾಡಿ ಲೈನ್, ಇಂಟೀರಿಯರ್, ಎಕ್ಸ್ಟೀರಿಯರ್ ಎಲ್ಲ ರಿಕಾರ್ಡೆಡ್ ಕಿಲೋಮೀಟರ್ಸ್, ಲೆದರ್ ಸೀಟ್ಸ್ ಇದೆ, ಕಂಪನಿ ಸಿಸ್ಟಮ್ ಇಲ್ಲ ಇದೆ, ಹೊಸ ಗಾಡಿ ತರ ಇದೆ. ಫೈನಲ್ ಆಗಿ ಸರ್ ಒಂದು 3,10,000 3,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ಇದೆ. i20 ನೋಡ್ತಾ ಇದ್ದೀರಾ ಸರ್. 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಬರುತ್ತೆ ನಿಮಗೆ. ಅಂಡ್ ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಅಲಾಯ್ ವೀಲ್ಸ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ ಕಸ್ಟಮರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಇದನ್ನು ಕೂಡ ಬರೀ 3,25,000 3,25,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, 3,25,000 ನಿಮ್ಗೆ ಒಂದು i20 ಸಿಗ್ತಾ ಇದೆ. ಓಕೆ ಸರ್, ನಮ್ಮ ಮುಂದೆ ಒಂದು ಫಾರ್ಡ್ ಫಿಗೋ ಇದೆ ಸರ್. ಸರ್ ಫೋರ್ಡ್ ಫಿಗೋ ನೋಡ್ತಾ ಇದ್ದೀರಾ. 2014 ಮಾಡಲ್, ಅದನ್ನು ಕೂಡ ಸೆಕೆಂಡ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿದೆ. ZX ವೇರಿಯಂಟ್, ಪೆಟ್ರೋಲ್ ಇಂಜಿನ್ ಸರ್. ಪ್ರೈಸಿಂಗ್ ಅಲ್ಲಿ ಕೂಡ ಕೊಡ್ತಾ ಇದೀನಿ. ಇದನ್ನು ಕೂಡ ವೆಲ್ ಮೇಂಟೈನ್ ಮಾಡಿರೋದು. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ವೆಲ್ ಯೂಸ್ ಮಾಡಬೇಕು, ಆ ತರ ಕಂಡೀಷನ್ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಫೈನಲ್ ಆಗಿ 2,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,10,000 ನಿಮ್ಗೆ ಒಂದು ಫಾರ್ಡ್ ಫಿಗೋ ಸಿಗ್ತಾ ಇದೆ, ಪೆಟ್ರೋಲ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ನಿಮಗೆ ಫಾರ್ಡ್ ಫಿಗೋ ಬೇಡ, ಅದೇ ತರ ನಿಮಗೆ ಒಂದು ಫಿಯಟ್ ಪುಂಟೋ ಇದೆ ಸರ್. ಸರ್ ಫಿಯಟ್ ಪುಂಟೋ ನೋಡ್ತಾ ಇದ್ದೀರಾ. 2012 ಮಾಡಲ್ ಸರ್, ಡೀಸೆಲ್ ಗಾಡಿ ಸರ್. ಈ ಗಾಡಿ ನಾನು ಓಡಿಸ್ಬಿಟ್ಟು ನಾನು ಫಿದಾ ಆಗ್ಬಿಟ್ಟೆ ಸರ್. ಯಾಕಂದ್ರೆ ಆ ತರ ಮೇಂಟೈನ್ ಮಾಡಿದ್ದಾರೆ. ಅವ್ರು ಎಷ್ಟು ಪರ್ಸೆಂಟ್ ಸಿಂಗಲ್ ಓನರ್ ವೆಹಿಕಲ್, ವೆಲ್ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಡೀಸೆಲ್ ಗಾಡಿ, ಪೆಟ್ರೋಲ್ ಗಾಡಿ ತರ ಫೀಲಿಂಗ್ ಇದೆ ಸರ್. ಆ ತರ ಮೇಂಟೈನ್ ಮಾಡಿದ್ದಾರೆ. ಸ್ಮೂತ್ ಆಗಿದೆ ವೆಹಿಕಲ್. 2012 ಮಾಡಲ್, ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ, ಕಂಪನಿ ಸಿಸ್ಟಮ್ಸ್ ಕೂಡ ಇದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದಾರೆ 2,10,000 ಫೈನಲ್ ಆಗಿ 2,10,000 ಮಾಡ್ಕೊಡ್ತೀನಿ. 2012 ಡೀಸೆಲ್ ಇಂಜಿನ್ ಗಾಡಿ ಸರ್. ಓಕೆ, ಸೊ ಹಾಗೆ ಸ್ಯಾಂಟಾಫಿ ಆದ್ರೆ ಸರ್. ಸರ್ ಸ್ಯಾಂಟಾಫಿ ಬಂದ್ಬಿಟ್ಟು 2014 ಮಾಡಲ್ ಸ್ಯಾಂಟಾಫಿ ಕೊಡ್ತಾ ಇದೀನಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಫೈನಲ್ ಆಗಿ ಸರ್ ಒಂದು 6,5 ಲಕ್ಷ ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಅದನ್ನು ಆಟೋಮೆಟಿಕ್ 4-wheel ಡ್ರೈವ್. ಅದು 4-wheel ಡ್ರೈವ್. ಹೌದು. ಓಕೆ, 4-wheel ಡ್ರೈವ್ 6,5 ಲಕ್ಷಕ್ಕೆ ಸಿಗ್ತದೆ. ಒಂದು ಸ್ಯಾಂಟೋಫಿ ಪೆಟ್ರೋಲ್ ಅಲ್ಲ ಸರ್, ಅದು ಡೀಸೆಲ್ ಗಾಡಿ, 8 ಸೀಟರ್ ವೆಹಿಕಲ್ ಸರ್. ಓಕೆ, ಸೊ ಗ್ರ್ಯಾಂಡ್ ಐಟನ್ ಸರ್. ಗ್ರ್ಯಾಂಡ್ ಐಟನ್ ನೋಡ್ತಾ ಇದ್ದೀರಾ. 2016 ಮಾಡಲು, ಅದನ್ನು ಸ್ಪೋರ್ಟ್ಸ್ ವೇರಿಯಂಟು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. 81,000 ಕಿಲೋಮೀಟರ್ ಏನು. AC ಪವರ್ ಸ್ಟೇರಿಂಗ್, 4 ಪಾಯಿಂಟ್ ಕಂಪನಿ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ. ಬ್ಯಾಕ್ ಕ್ಲೈಮೇಟ್ ಅನ್ನೋ ಗ್ಲಾಸ್ ಕೂಡ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದು 3,60,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 3,60,000 ಫೈನಲ್ ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ಹುಂಡೈ ವರ್ನಾ SX ಇದೆ ಸರ್. ವರ್ನಾ ಫ್ಲೂಯಿಡಿಕ್ ಆಟೋಮೆಟಿಕ್ ಡೀಸೆಲ್ SX ಆಪ್ಷನ್ ಅಲ್ಲೂ 6 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ. ABS ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಕಂಪನಿ ಟೆಸ್ಟಿಂಗ್ ಸಿಸ್ಟಮ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ, ಫೋಗ್ ಲ್ಯಾಂಪ್ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್ ಬರೀ 3,75,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 3,75,000 ಹೌದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫೋರ್ಡ್ ಇಕೋಸ್ಪೋರ್ಟ್ ಸರ್. ಫೋರ್ಡ್ ಇಕೋಸ್ಪೋರ್ಟ್ ಡೀಸೆಲ್ ಪೆಟ್ರೋಲ್ ಆಟೋಮೆಟಿಕ್ ವೆಹಿಕಲ್, 2015 ಮಾಡಲ್ ಸರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರೂ ಆಟೋಮೆಟಿಕ್ ಕಾಂಪ್ಯಾಕ್ಟ್ XUV ದಲ್ಲಿ ನಿಮಗೆ ಗಾಡಿ ತಗೊಳ್ತಾ ಇದ್ದೀರಾ, ಯಾರೂ ಕಿಯಾ ಸೆಲ್ಟಾಸ್ ಆ ತರ ಆಟೋಮೆಟಿಕ್ ನೋಡೋಕೆ ಹೋದ್ರೆ ಬಜೆಟ್ ಜಾಸ್ತಿ ಆಗುತ್ತೆ. ಅದೇ ಕಮ್ಮಿ ಬಜೆಟ್ ಅಲ್ಲಿ ಸೇಮ್ ಫೀಲಿಂಗ್ ಗಾಡಿನ ಕೊಡ್ತಾರೆ. ಅದರಿಂದ ಜಾಸ್ತಿ ಫೀಲಿಂಗ್ ಬರುತ್ತೆ. ಯಾಕಂದ್ರೆ ಒಂದು ಗಾಡಿದು ಸ್ಟ್ರೆಂತ್, ಬಾಡಿ ಸ್ಟ್ರೆಂತ್ ಆಗಲಿ, ನಿಮಗೆ ಇಂಜಿನ್ ಪರ್ಫಾರ್ಮೆನ್ಸ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ. 2015 ಮಾಡಲ್ ವೆಹಿಕಲ್ ಕಡೆ ಕೊಡ್ತಾನೆ. 68,000 ಕಿಲೋಮೀಟರ್ ಆಟೋಮೆಟಿಕ್ ಪೆಟ್ರೋಲ್ ಇಂಜಿನ್ ಸರ್. ಬರೀ 4,35,000 4,35,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ರಿಡ್ಜ್ ಆದ್ರೆ ಸರ್. ಸರ್ ರಿಡ್ಜ್ ನೋಡ್ತಾ ಇದ್ದೀರಾ. ಇದನ್ನು ಕೂಡ ಪೆಟ್ರೋಲ್ 2010 ಮಾಡಲ್ ವೆಹಿಕಲ್, ಫ್ರೆಶ್ FC ಮಾಡಿದ್ದಾರೆ. 2030 FC ಕೂಡ ಇದೆ. ಸೆಕೆಂಡ್ ಓನರ್ ವೆಹಿಕಲ್, 53,000 ಕಿಲೋಮೀಟರ್ ಏನು ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದೇ ಬೆಲೆ ಒಂದು 2,30,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,30,000. ಹೌದು. ಓಕೆ, 2,30,000 ನಿಮ್ಗೆ ಒಂದು ಸುಜುಕಿ ರಿಡ್ಜ್ ಪೆಟ್ರೋಲ್ ಸಿಗ್ತಾ ಇರೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ವರ್ನಾ ಇದೆ ಸರ್. ವರ್ನಾ ಆಯ್ತಲ್ವಾ ಇದು? ಆಯ್ತಾ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇಟಿಯೋಸ್ ಲೀವಾ ಇದೆ ಸರ್. ಸರ್ ಇಟಿಯೋಸ್ ಲೀವಾ ನೋಡ್ತಾ ಇದ್ದೀರಾ. 2013 ಮಾಡಲ್ G ವೇರಿಯಂಟು. ಇದು ಜಲ್ಲಿ ನಿಮಗೆ ಆಲ್ಮೋಸ್ಟ್ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಏರ್ ಬ್ಯಾಗ್ಸು, ABS ಅಂಡ್ ಕಂಪನಿ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಇದೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಫೈನಲ್ 2,95,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, 2,95,000 ನಿಮ್ಗೆ ಒಂದು 13 ಮಾಡಲ್ ಗಾಡಿ, ಒಂದು ಇಟಿಯೋಸ್ ಲೀವಾ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನೋ ಫ್ಲೂಯೆನ್ಸ್ ಇದೆ ಸರ್. ರೆನಾಲ್ಡ್ ಸ್ಕಾಲಾ ಇದು. ಓಕೆ, 2016 ಮಾಡಲ್ ವೆಹಿಕಲ್, RXZ ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ACನೂ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದೇ ಬೆಲೆ ಸರ್, ಅರೌಂಡ್ 3,25,000 3,25,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ಹೋಂಡಾ ಸಿಟಿ ಇದೆ ಸರ್. ಸರ್ ಹೋಂಡಾ ಸಿಟಿ 9 ಮಾಡಲ್ ಸಿಂಗಲ್ ಓನರ್, ಫ್ರೆಶ್ FC ಮಾಡ್ಕೊಡ್ತೀನಿ, ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. S ವೇರಿಯಂಟು ಸರ್ ಬರೀ 2,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಡ್ ಡಸ್ಟರ್ ಇದೆ. ಅಲ್ಲೇ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು, ಒಂದು ರೆನಾಲ್ಡ್ ಡಸ್ಟರ್ ಇದೆ ಸರ್. ಡಸ್ಟರ್ ನೋಡ್ತಾ ಇದ್ದೀರಾ. 2013 ಮಾಡಲ್ RXZ 110 PS 2013 ಮಾಡಲ್ ಸರ್.
ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದು 3,95,000 ಬಂದ್ರೆ ಒಂದು 2013 ಮಾಡಲ್ RXZ 110 PS ಡೆಸ್ಟ್ರಾಯ್ ಕೊಡ್ತಾ ಇದೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಅದೇ ತರ ಒಂದು ಒಳ್ಳೆ ಚವಲೆ ಬೀಟ್ ಇದೆ ಸರ್. ಸರ್ ಡೀಸೆಲ್ ಗಾಡಿ ಬೇಕು, ಮೈಲೇಜ್ ಗಾಡಿ ಬೇಕು, ಕಮ್ಮಿ ಪ್ರೈಸ್ ಅಲ್ಲಿ ಪರ್ಫಾರ್ಮೆನ್ಸ್ ಗಾಡಿ ಬೇಕಂದ್ರೆ 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತಾ ಇದೀನಿ. ಅದನ್ನು ಮೈಲೇಜ್ ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 22 ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಬರೀ 1,70,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 1,70,000ಕ್ಕೆ ನಿಮ್ಗೊಂದು ಚವಲೆ ಬೀಟು ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಓಕೆ ಸರ್.